ಯಾವಾಗ ಉನ್ನತೀಕರಣ ಮಾಡಿ ಅದನ್ನ ಅಪ್ಗ್ರೇಡ್ ಮಾಡಿ ಆಮೇಲೆ ಪ್ರೊಡಕ್ಷನ್ ಮಾಡೋಷ್ಟೊತ್ತಿಗೆ ಈ ಆಡಳಿತ ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಆಗುತ್ತೆ. ಈಗ ಸೀಸನ್ ಅಲ್ಲಿ ಬೇಕು ಸಂಪಾದನೆ. ನೀವು ಯಾವಾಗ ಬಜೆಟ್ ಅಪ್ರೂವ್ ಆಗಿ ಬಜೆಟ್ ಪಾಸ್ ಆಗಿ ಅಮೌಂಟ್ ರಿಲೀಸ್ ಆಗಿ ನೀವು ವರ್ಕ್ ಆರ್ಡರ್ ಕೊಟ್ಟು ಮಾಡೋದಕ್ಕೆ ಇನ್ನೊಂದು ವರ್ಷ ಆಗುತ್ತೆ. ಏನಾದ್ರೂ ಪ್ರಾಕ್ಟಿಕಲ್ ಆಗಿ ಮಾತಾಡಿ ಸರ್. ಈ ಸೀಸನ್ ಅಲ್ಲಿ ನಾವು ನಮ್ಗೆ ಹುಳ ಬೇಕು, ಎಲ್ಲಿ ತರೋದು ಅದಕ್ಕೇನ ಹೇಳಿ. ನಿಮ್ಗೆ ಎಲ್ಲಿ ಸುದ್ದಿಗೊಳಿಸಿ ಅನುದಾನ ಬರಬೇಕು, ಏನಾರ ವರ್ಕ್ಸ್ ಕೊಡ್ಬೇಕು, ಇಷ್ಟೇ. ಈ ಸೀಸನ್ ಅಲ್ಲಿ ನಾವ್ ಹೇಗೆ ಕಂಟ್ರೋಲ್ ಮಾಡೋದು ಏನನ್ನ ಹೇಳಿ ಸರ್. ನಿಮ್ಗೆ ಬರೀ ವರ್ಕ್ಸು ಅನುದಾನ ಇದು ಬಿಟ್ರೆ ಏನು ಚಿಂತನೆ ಇಲ್ಲ ನಿಮ್ಗೆ. ಇಲ್ಲ ಸರ್, ಲಾಸ್ಟ್ ತಾವು ಡಿಸ್ಕಷನ್ ಮಾಡಿದ್ಮೇಲೆ ಸರ್ ಪ್ರೊಡಕ್ಷನ್ ಗೆ ಅಂದ್ರೆ ದುಡ್ಡು ತರಿಸ್ತೀವಿ ಸರ್. ನಾವು ದುಡ್ಡು ತರಿಸಿ ಸುಮಾರು 25 ಲಕ್ಷ ಇದ್ದಿದೆ. ಆದ್ರಿಂದ ನಾನು ಕೇಳಿದೆ ನಿಮ್ಗೆ 10 ನಿಮಿಷದಿಂದ ಬರೀ ಅಪ್ಗ್ರೇಡೇಷನ್ ಮಾತಾಡ್ತಾ ಇದ್ರೆ ಉನ್ನತೀಕರಣ ಯಾಕೆ ಅಲ್ಲಿ ಯಾಕೆ ಗೊತ್ತಾ 1 ಕೋಟಿನ 2 ಕೋಟಿನ ಗ್ರಾಂಟ್ ಬರ್ತದೆ, ಅದನ್ನ ಮಾಡ್ಬೇಕು ನಿಮ್ಗೆ. ಅದನ್ನ ಮಾಡೋಷ್ಟೊತ್ತಿಗೆ ಈ ಸೀಸನ್ ಮಿಸ್ ಆದ್ರೆ 10,000 ಹೆಕ್ಟೇರ್ ಇರೋದು ಇನ್ನೊಂದು 20,000ಕ್ಕೆ ಎಕ್ಸ್ಪೆಂಡ್ ಆಗುತ್ತೆ. ಆ ರೈತರು ಆಮೇಲೆ ಭೂಮಿ ಪಾಲಾಗ್ತಾರೆ. ಎಲ್ಲಿಂದ ತರಬೇಕು ಅಂತ ಏನಾರ ಐಡಿಯಾ ಮಾಡಿ. ಸೆಂಟ್ರಲ್ ಲ್ಯಾಬ್, ಸ್ಟೇಟ್ ಲ್ಯಾಬ್, ಪ್ರೈವೇಟ್ ಲ್ಯಾಬ್ ಎಲ್ಲೆಲ್ಲಿ ಸಿಗ್ತದೆ ಕ್ಯಾಶ್ ಅವ್ರಿಗೆ ಕೊಟ್ಟು ಅವರಿಂದ ಪ್ರೊಡಕ್ಷನ್ ಮಾಡಿಸಿ ತರ್ಸಕ್ ಆಗುತ್ತಾ? ನೀವು ಲ್ಯಾಬ್ ಮಾಡ್ಕೊಂಡು ಅದ್ರಲ್ಲಿ 1,000 ಜನ ನಿಮ್ ಮನೆ ಬಾಗಿ ಕಾಯೋರಿಗೆ 11 ಜನ ಕಾಂಟ್ರಾಕ್ಟರ್ ಕೊಡೋದು, ಇಷ್ಟೇ. ರಿಸಲ್ಟ್ ಏನು? ಈ ಸೀಸನ್ ಅಲ್ಲಿ ಬೇಕು ಹುಳ, ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಕ್ಯಾಶ್ ಕೊಟ್ಟು ಕೊಂಡಾದ್ರೂ ಆಗುತ್ತೆ ಸರ್. ಅದು ಹುಳನ ನಾವೇ ಉತ್ಪಾದನೆ ಮಾಡ್ಬೋದು ಸರ್, ಅದು ಕೊಡಕ್ಕಾಗೋದಿಲ್ಲ ಸರ್. ಸರ್ ಉತ್ಪಾದನೆ ಮಾಡೋದಕ್ಕೆ ಅಂತಾರೆ ಬೇರೆ ಲ್ಯಾಬ್ ಅದು ಮಾಡ್ಕೊಡ್ತಾರಪ್ಪ. ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಸೀಡ್ ಪ್ರೊಡಕ್ಷನ್ ಅದು. ರೇಷ್ಮೆ ಇಲಾಖೆ ಒಬ್ಬರೇ ಉತ್ಪಾದನೆ ಮಾಡ್ತಾರ. ಏನೋ ಮಾತಾಡ್ತೀರಿ, ಹಿಂಗೆ ಕಟ್ಟಿಗೆ ಪ್ರಪಂಚ ಎಕ್ಸಿಸ್ಟ್ ಆಗೋದ್ರಿಂದ ಏನ್ ಕಾಣುತ್ತೆ ಇಷ್ಟೇ ಇರೋದು ಪ್ರಪಂಚ ಅಲ್ವಾ? ಈ ಪ್ರಪಂಚ ಇಲ್ಲ. ಎಲ್ಲಿ ಸುದ್ದಿ ಬಳಸಿ ಅನುದಾನ ಖರ್ಚು ವೆಚ್ಚ ಅವ್ರು ಕೇಳ್ತಾ ಇದ್ದಾರೆ. ಇವಾಗ ಹೆಂಗಪ್ಪ ಉಳಿಸೋದು ರೈತರನ್ನ? ಸರ್ ಇಲ್ಲ ಸರ್, ಅದು ಆದ್ಮೇಲೆ ಸರ್ ಪ್ರೊಡಕ್ಷನ್ ನಮ್ಗೆ ಏನಿದೆ ಪ್ರೊಡಕ್ಷನ್ ಡಬಲ್ ಮಾಡ್ತೀವಿ ಸರ್. ಲಾಸ್ಟ್ ಮೀಟಿಂಗ್ ಚರ್ಚೆ ಆದ್ಮೇಲೆ ತಾವು ಹೇಳಿದ್ಮೇಲೆ ಮತ್ತೆ ಅಧ್ಯಕ್ಷ ಹೇಳಿದ್ಮೇಲೆ ನಾವೇ ಸರ್ ಗೌರ್ಮೆಂಟ್ ಅಲ್ಲಿ ಮಾತಾಡಿ ಅನುದಾನ ತಂದು ಉನ್ನತೀಕರಣ ಆಗಿಲ್ಲ ಸರ್. ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಪ್ರೊಡಕ್ಷನ್ ಡಬಲ್ ಮಾಡಿ. 25% ಕವರ್ ಆಗಿದೆ, ಇನ್ನ 75% ಏರಿಯಾ ಕವರ್ ಆಗಿರ್ಬೋದಾ? ಈ ಸೀಸನ್ ಅಲ್ಲೇ ಮಾಡ್ಬೇಕು ಅಂತ ತಾವೇ ಹೇಳ್ತಾ ಇದ್ದೀರಾ. ನಮ್ಮದು ರೈತ ಸೀಸನ್ ಅಂತ, ರೈತರು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಕೆಪಾಸಿಟಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್. ಈಗ ಅವ್ರಿಗೆ ಏನೇ ಆಗಲಿ ಅನುದಾನ ಇವ್ರಿಗೆ ಬರಬೇಕು, ಅವ್ರಿಗಷ್ಟೇ. ಈಗ IAS ಅದಕ್ಕೆ ಏನು ಲ್ಯಾಬೊರೇಟರೀಸ್ ಇಲ್ಲ, ಪ್ರೈವೇಟ್ ಅಲ್ಲಿ ಎಲ್ಲೂ ಲ್ಯಾಬೊರೇಟರೀಸ್ ಇಲ್ಲ. ಇವ್ರದ್ದು ಅನುದಾನ ಇವ್ರ ಕೈಗೆ ಬರ್ಬೇಕಷ್ಟೇ, ಇನ್ನೊಬ್ರಿಗೆ ಹೋಗ್ಬಾರ್ದು. IAS ಆಗೋದೇ ಯಾವ ಯೂನಿವರ್ಸಿಟಿ ಅಂತ ಲ್ಯಾಬ್ ಇಲ್ವಾ? ಯೂನಿವರ್ಸಿಟಿ ಅಂದ್ರೆ ಕೋಕೋನಟ್ ಸಂಬಂಧಪಟ್ಟಂಗೆ ಉತ್ಪಾದನೆ ಮಾಡಕ್ಕೆ ಹುಳ ಉತ್ಪಾದನೆ ಸರ್. ಹುಳ ಉತ್ಪಾದನೆ ಮಾಡೋದು ಏನ್ ಪರ್ಪಸ್ ಬೇಕಾದ್ರೂ ಮಾಡ್ಬೋದ್ರಿ. ಹುಳ ಸುಮ್ಮನೆ ಪರಿಸರದಾಗ ಬಿಡಕ್ಕೂ ಮಾಡ್ಬೋದು, ರೋಗ ತಿನ್ನಕ್ಕೂ ಮಾಡ್ಬೋದು, ಲಾಂಡಾನ ತಿನ್ನಕ್ಕೂ ಮಾಡ್ಬೋದು. ಹುಳ ಉತ್ಪಾದನೆ ಇಸ್ ಜಸ್ಟಿಂಗ್ ಬಟ್ ಇಟ್ ಇಸ್ ಇನ್ಸೆಕ್ಟ್ ಪ್ರೊಡಕ್ಷನ್. ಇನ್ಸೆಕ್ಟ್ ಪ್ರೊಡಕ್ಷನ್ ಸೇಮ್ ಫೆಸಿಲಿಟಿ ತೆಂಗಿಗೆ ಇರ್ಬೇಕಂತಿಲ್ಲ. ಎನಿ ಇನ್ಸೆಕ್ಟ್ ಪ್ರೊಡಕ್ಷನ್ ಫೆಸಿಲಿಟಿ ಕ್ಯಾನ್ ಬಿ ಯೂಸ್ಡ್. ಏನು ನೀವು ನ್ಯಾರೋ ಮೈಂಡೆಡ್ ಆಗಿ ಮಾತಾಡ್ತಾ ಇದ್ದೀರೋ ಅಥವಾ ನಾವು ತಪ್ಪಾರ್ಥ ಮಾಡ್ಕೊತಾ ಇದ್ದೀರಿ. ನೀವು ರೈಟ್ ಇದ್ದೀರಿ. ಇದು ಸಮರೋಪಾದಿಯಲ್ಲಿ ನಡೀಬೇಕು. ಇದನ್ನ ನೀವೇ ಉತ್ಪತ್ತಿ ಮಾಡಿ ನಿಮ್ಮೂಡನೆ ಬೇರೆ ಖಾಸಗಿಯವರಿಂದಲೂ ಸರ್ಕಾರ ಕೇರಳದಲ್ಲಿ ದೊಡ್ಡ ಲ್ಯಾಬ್ ಇದೆ. ಕೇರಳದಲ್ಲಿ ಅಲ್ಲೇ ತಯಾರು ಮಾಡಿ ಕಳಿಸಿ. ಏನಾದ್ರು ಬರೋದ ತಿಳಿದಿದ್ದೀರಿ ಅಥವಾ ಡೈಲಿ ಲಾರಿ ನೋಡು ವೆಸ್ಟ್ ಬೆಂಗಾಲ್ ಇಂದ ಬರುತ್ತೆ, ವೆಸ್ಟ್ ಬೆಂಗಾಲ್ ಇಂದ ಬರುತ್ತೆ ಲಾರಿ. ನೀವು ನಿಮ್ ಲ್ಯಾಬಲ್ಲೇ ತಗೊಂಡು ನಿಮ್ ಲ್ಯಾಬಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಆದ್ರೆ ಅದನ್ನ ಹೇಳಿ ಅವ್ರ ಸಚಿವರು ಯಾರು ಮಾಡ್ತಾರೆ.
ಸೀಸನ್ ಅಲ್ಲಿ ನಾವು ಕವರ್ ಮಾಡಿಲ್ಲ ಅಂದ್ರೆ 3 ವಾರಗಳು ಮತ್ತೆ ಲಾಂಗ್ ಟರ್ಮ್ ಡಿಬೇಟಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಹೋಗಿ ಇದು ರಾಮನಗರದಲ್ಲಿ ಮತ್ತೆ ಕೃಷ್ಣದಲ್ಲಿ ಅವರು ಇದು ಶಿಲ್ಪ ಯೂಸ್ ಮಾಡ್ತಾರೆ. ಅವರಿಗೆ ಅವರಿಗೆ ಗೊತ್ತಿದೆ ಯಾವ ಟೈಪ್ ಬಾಂಬ್ ಯೂಸ್ ಮಾಡಬೇಕು, ಶೇರಲ್ಲಿ ಇರಬೇಕು. ಮಾತಾಡಿದ್ರೆ ಜಾಸ್ತಿ ಕೊಡಿ ಸ್ವಾಮಿಗೆ ಕೊಬ್ಬು ಪ್ರೊಡಕ್ಷನ್ಗೆ 10 ರೂಪಾಯಿ ಬರಲ್ಲ, 12 ರೂಪಾಯಿ ಕೊಡಿ. ಅವರು ಶಿಫ್ಟ್ ಆಗ್ತಾರೆ, 1 ವರ್ಷ ಶಿಫ್ಟ್ ಆಗ್ತಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಕೆಳಗಡೆ ಅಗ್ರಿಕಲ್ಚರ್ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ. ಈ ಪರೋಪಕಾರಿ ಹುಳ ಇನ್ಸ್ಟಿಟ್ಯೂಟ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್, ಅಂಡ್ ದಟ್ ಇಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಹೌದು, ಅದನ್ನ ಹೇಳ್ತೀರಾ. ಮತ್ತೆ ಅದಕ್ಕೆ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ, ಅವ್ರ ಹತ್ರ ಲ್ಯಾಬ್ ಇರೋದಿಲ್ವಾ? ಇನ್ಸ್ಟಿಟ್ಯೂಟ್ ಆಯ್ತು, ಇನ್ಸ್ಟಿಟ್ಯೂಟ್ ಇರುತ್ತೆ, ಆದ್ರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಲ್ಯಾಬ್ ಇರೋದಿಲ್ಲ. ಆ ಇನ್ಸ್ಟಿಟ್ಯೂಟ್ ಇರೋದೇ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಏನು ಅಗ್ರಿಕಲ್ಚರ್ ಮಾಡ್ಬೋದು. ಇವ್ರು ಗ್ರೌಂಡ್ ವರ್ಕ್ ಮಾಡ್ಬೇಕು. ಇವ್ರಾಗಿವ್ರೆ ಲಿಮಿಟೇಷನ್ ಹಾಕೊಂಡ್ಬಿಟ್ರೆ ನಾವು ಸ್ವಲ್ಪ ಕಣ್ಣು ವಿಶಾಲವಾಗಿ ತೆರೆದು ನೋಡಿ ಅಂತ ನಾವು ಹೇಳ್ತಾ ಇದೀವಿ. ಅವರು ಸೀಮಿತವಾಗಿ ನೋಡುವಂಗೆ ಇವರೇ ಆಗಿಬಿಟ್ರೆ ಇನ್ನ ನಾವು ಇರುವಂತ ಸೌಲಭ್ಯಗಳನ್ನ ಅಥವಾ ಬೇರೆ ಮೂಲಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದು? ಇವರೇ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ. ಲಾಸ್ಟ್ ಟೈಮ್ ತುಂಬಾ ಡೀಟೇಲ್ ಆಗಿ ಮಾತಾಡಿ DC ವರ್ಗು ಸ್ವಲ್ಪ ಕೊಟ್ಟರು ದುಡ್ಡ ಅದು ಮಾಡಿದ್ದಾರೆ, ಆದ್ರೆ ಜಾಸ್ತಿ ಆಗಿದೆ. ಇವ್ರೇನ 3 crores ಏನೋ ಕೇಳಿದ್ರು ಲಾಸ್ಟ್ ಟೈಮ್, ಅದ್ರಲ್ಲಿ ಎಷ್ಟು ಕೊಟ್ರಪ್ಪ? ಆಯ್ತು, ಮಾತಾಡ್ತೀನಿ ಬಿಡಿ, ನಾನೇ ಮಾತಾಡ್ತೀನಿ ಸೀರಿಯಸ್ ಆಗಿ. ಈ ಸೀಸನ್ ಅಲ್ಲಿ ಏನಾರ ಮಾಡಿ ಕವರ್ ಮಾಡ್ಬೇಕು.